ಉತ್ತನ ಬ್ರೋ ಇದು ಆಗೈತೆ ಒಳಗಡೆ ಬಾ ಕೈ ಹಾಕು ನೀನು ಹಾಕು ಬ್ರೋ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ ಮಾಡ್ತೀನಿ ಕುಡಿಕ ಸಂಜು ವೀಕ್ ಆಫ್ ಅಂದ ಬಟ್ ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ ಫೋನ್ ಹಾಕೋಣ ಕೇಳಿ ಎಲ್ಲಿದ್ದಾನಂತ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಪ್ರತಿ ಗುರುವಾರ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ನಾವು ಗಾಡಿ ಅಲ್ಲೇ ನಿಲ್ಲಿಸಿ ಬಂದಿದ್ದು ಒಳ್ಳೇದಾಯ್ತು ಇವಾಗ ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ನಾವಿವತ್ತು ಬಂದಿದ್ದೀವಿ ಕಾಮಧೇನು ಕ್ಷೇತ್ರಕ್ಕೆ ಆ್ಯಕ್ಚುಲಿ ವರ್ಷದ ಮೊದಲನೇ ದಿನ ಅಲ್ಲ ಇದು ಎರಡನೇ ದಿನ ದೇವಸ್ಥಾನದ ಫಸ್ಟ್ ರಾಘವೇಂದ್ರ ಸ್ವಾಮಿ ವೀಡಿಯೋ ಮಾಡೋಣ ಅಂತಲೇ ಬಂದೆ ಬನ್ನಿ ದರ್ಶನ ಮಾಡ್ಕೊಂಬರೋಣ ಹೋಗಿ ಟೆಂಪಲಿಗೆ ನಮ್ಮ ರಾಹುಲನ ಜೊತೆ ಬಂದಿದ್ದೀನಿ ಆ್ಯಕ್ಚುಲಿ ನಮ್ಮದು ಮೈಸೂರು ಹೋಗೋ ಪ್ಲ್ಯಾನ್ ಇತ್ತು ಬಟ್ ನಮ್ಮ ಅಣ್ಣಂದಿರೆಲ್ಲ ಲೀವ್ ಕೈ ಎತ್ಬಿಟ್ರು ನಾವು ಅದಕ್ಕೆ ನಾನು ಅಣ್ಣ ಇಬ್ಬರೇ ರಾಘವೇಂದ್ರ ಸ್ವಾಮಿ ಕಾಮಧೇನು ಕ್ಷೇತ್ರಕ್ಕೆ ಬಂದಿದ್ದೀವಿ ಏನು ಇವತ್ತು ಇಷ್ಟು ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಯಾವ ಗುರುವಾರ ಇಷ್ಟೊಂದು ರಶ್ ಇರಲಿಲ್ಲ ಊಟಕ್ಕೆ ಎಷ್ಟು ದೊಡ್ಡ ಕ್ಯೂ ಇದೆ ಬಾಬಾ ಸಿಕ್ಕಾಪಟ್ಟೆ ರಶ್ ಇದೆಯಲ್ಲ ಇವತ್ತು ನೋಡೋದು ಎಷ್ಟು ಚಪ್ಪಲಿಗಳು ರಾಶಿಗಳು ಎಷ್ಟು ಜನ ಇದ್ದಾರೆ ನೋಡ್ತಾ ಇದ್ದೀನಿ ಸೊ ತುಪ್ಪ ದೀಪ ಹಚ್ಚೋರು ಇಲ್ಲಿ ಎಕ್ಸ್ಟ್ರಾ ಸಪ್ರೇಟಾಗಿ ಇಲ್ಲಿ ಕ್ಯೂಲಿ ಟಿಕೆಟ್ ತೊಗೊಂಡು ತುಪ್ಪ ದೀಪ ಹಚ್ಚೋಕ್ಕೆ ಹೋಗ್ಬೇಕು ಮುಂದೆ ಎಲ್ಲ ಇವತ್ತು ಒಳ್ಳೆ ಪೂಜೆ ಇದೆಲ್ಲ ಇವತ್ತು ಫುಲ್ ಅಲಂಕಾರ ಮಾಡಿದರೆ ಗೊತ್ತಿಲ್ಲ ಇವತ್ತೇನು ವಿಶೇಷ ಅಂದ್ರೆ ಫುಲ್ ಅಲಂಕಾರ ಮಸ್ತಾಗಿ ಮಾಡಿದ್ದಾರೆ ಸೊ ಕ್ಯೂ ಎಲ್ಲ ಬಂದು ತುಪ್ಪ ದೀಪ ಹಚ್ಚದಲ್ವ ಅದು ಕ್ಯೂ ಇಲ್ಲ ಬ್ರೋ ಅದೆಲ್ಲ ತುಪ್ಪ ದೀಪ ಹಚ್ಚೋ ಕ್ಯೂ ಸೊ ಅಲ್ಲಿ ಶ್ರೀ ಭೂವರಹ ಶ್ರೀ ಮುಖ್ಯಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಲಿಗ್ರಾಮ ಶಿಲೆ ಬೃಂದಾವನ ಒಳಗಡೆ ಹೋಗೋಣ ಇಲ್ಲೇ ಕಾಣಿಸುತ್ತೆ ಬಟ್ ಹತ್ತಿರ ಹೋಗಿ ನೋಡಿದ್ರೆ ತುಂಬ ಒಳ್ಳೆಯದಷ್ಟೇ ಬಾ ಏನಾಗಲ್ಲ ಒಂದು ಲೈನ್ ಅಷ್ಟೇ ಬಟ್ ಇವತ್ತೇ ಫಸ್ಟ್ ಇಷ್ಟು ದೊಡ್ಡ ಲೈನ್ ಇರೋದು ಇದು ರಾಹುಲಣ್ಣ ಮುಂಚೆ ಅದು ಚಿಕ್ಕ ಕಂಬಿಗಳಿದೆಯಲ್ಲ ಆ ಕಂಬಿ ಹಾಕಿರಲಿಲ್ಲ ಇವಾಗ ಹಾಕಿದ್ದಾರೆ ಅವಾಗ ಚೆನ್ನಾಗಿ ಹಾಂ ಗುಬ್ಬಚ್ಚಿ ಕಮ್ಮಿ ಆಗಿದೆ ಅನ್ಸುತ್ತೆ ಇವಾಗ ಹಾಂ ಅಂದರೂ ಸ್ವಲ್ಪ ಸೌಂಡ್ ಕೇಳಿಸಿದೆ ಗುಬ್ಬಚ್ಚಿದೆ ಇಲ್ಲಿ ಹೆವಿ ಸೈಲೆಂಟ್ ಒಳ್ಳೆ ಪೀಸ್ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಭಗವಂತ ಶ್ರೀ ಕ್ಷೇತ್ರ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಬಂಡೆಗಳಲ್ಲಿ ಉದ್ಭವವಾಗಿದ್ದು ಶ್ರೀಹರ ಆದೇಶದಂತೆ 2 ಬಂಡೆಗಳಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತಿತ್ತು ಪ್ರತಿ ತಿಂಗಳ ಮೊದಲನೇ ಶನಿವಾರ ಭಾನುವಾರ 25 ಲೀಟರ್ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಸೊ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡ್ರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ತುಳಸಿ ಗಿಡ ಈ ಥರ ಗಿಡದನ್ನೆಲ್ಲ ಹಾಕೋಗ್ತಾರೆ ಅಲ್ಲಿ ನಿಮಗೆ ಅಂತ ಪೇಪರ್ ಇಟ್ಟಿರ್ತಾರೆ ಪೇಪರಲ್ಲಿ ಹಾಕೊಂಡು ತೊಗೊಂಡೋಗಿ ಯಾರು ಮಂತ್ರಾಕ್ಷತೆನ ಬಿಸಾಕಬೇಡಿ ಅಲ್ಲಿ ಇಲ್ಲಿ ಅಲ್ವಾ ಬ್ರೋ ಮಂತ್ರಾಕ್ಷತೆ ತೊಗೊಂಡು ಅಲ್ಲಿ ಇಲ್ಲಿ ಹಾಕ್ತಾರಲ್ಲ ಅದಕ್ಕೆಂತ ಅಲ್ಲಿ ಪೇಪರ್ ಇಟ್ಟಿರ್ತಾರೆ ಪೇಪರಲ್ಲಿ ಹಾಕೊಂಡು ತೊಗೊಂಡೋದ್ರೆ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಗಿಡದಲ್ಲಿ ಇಲ್ಲಾಂದರೆ ಇಲ್ಲಿ ತುಳಸಿ ಗಿಡ ಇದೆಯಲ್ಲ ತುಳಸಿ ಗಿಡದಲ್ಲಿ ಹಾಕೋಗ್ಬಿಡ್ತಾರೆ ಸ್ವಲ್ಪ ಜನ ಆ ಥರ ಯಾರೂ ಮಾಡೋಕ್ಕೋಗ್ಬೇಡಿ ತುಂಬಾ ಶ್ರೇಷ್ಠವಾದ ಮಂತ್ರಾಕ್ಷತೆ ಅದು ಯಾರು ವೇಸ್ಟ್ ಮಾಡೋಕ್ಕಂತೂ ಹೋಗ್ಬೇಡಿ
ಬಾ ಇವಾಗ ಟಾಸ್ಕ್ ನಮಗೆ ಚಪ್ಪಲಿ ಹುಡುಕೋದು. ಬ್ರೋ ಸದ್ಯ ನಮ್ಮ ಸ್ಲಿಪ್ಪರ್ ಇಲ್ಲಿದೆ ಬ್ರೋ, ಯಾರು ತೊಗೊಂಡೋಗಿಲ್ಲ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದರೆ ಇಲ್ಲೇ ಶಾಪಿಂಗು ಮಾಡ್ಕೊಬೋದು. ಎದುರುಗಡೆ ಫುಲ್ಲು ಎಲ್ಲ ಥರ ತರಕಾರಿನ ಏನೇನು ಬೇಕೆಲ್ಲ ಸಿಗುತ್ತೆ ನಿಮಗೆ. ರಾಹುಲಣ್ಣ ಶಾಪಿಂಗ್ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದ, ನಾನೇ ಬೇಡ ಕರ್ಕೊಬಂದೆ. ಆ್ಯಕ್ಚುಲಿ ನಾವು ನೆನ್ನೆನೇ ಬರಬೇಕಿತ್ತು, ನೆನ್ನೆ ರಜಾ ಕೊಡಲಿಲ್ಲ. ಹೊಸ ವರ್ಷದ ಮೊದಲನೇ ದಿವಸ ಬಂದು ಟೆಂಪಲ್ದು ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ. ಬಟ್ ನೆನ್ನೆ ನಮಗೆ ರಜಾ ಸಿಗಲಿಲ್ಲ ಕಾರಣ ಇವತ್ತು ಬಂದಿದ್ದೀವಿ. ಸೊ ರಾಯರ ದರ್ಶನ ಚೆನ್ನಾಗಾಯಿತು, ಒಳ್ಳೇದಾಯಿತು. ಈಗ ಸಾಯಿಬಾಬಾ ಸ್ವಾಮಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಸಾಯಿಬಾಬಾದು ಟೆಂಪಲ್ ಮುಗಿಸ್ಕೊಂಡು ಮುಂದೆ ಇಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಂತೆ, ಹೋಗಿ ನೋಡ್ಕೊಂಬರೋಣ. ಹೆಂಗಿದೆ, ಚೆನ್ನಾಗಿದೆ ಅಂತೆ. ಕಿಶೋರ್ ಹೇಳ್ತಾ ಇದ್ದ ಚೆನ್ನಾಗಿದೆ, ಹೋಗ್ಬಿಟ್ಟು ಬಾ ಅಲ್ಲಿ ಅಂತ. ಇದೇ ದಕ್ಷಿಣ ಶಿರಾಡಿ ಶ್ರೀ ಸಾಯಿಬಾಬಾ ಮಂದಿರ. ಬಾಣ ಒಳಗೋಣ. ಮುಂಚೆ ಆ ಕಡೆಯಿಂದ ಬಿಡ್ತಾಯಿದ್ರು ಲೈನು, ಇವಾಗ ಈ ಕಡೆಯಿಂದ ಬಿಟ್ಟಿದ್ದಾರೆ. ಅದರಲ್ಲಿ ಬೇರೆ 50 ರೂಪೀಸ್ ಎಕ್ಸ್ಟ್ರಾ ಫೀ, ವಿಶೇಷ ದರ್ಶನಕ್ಕೆ 50 ರೂಪಾಯಿ ಹೋಗ್ತಾಯಿದ್ದು ಲೈನ್ಸು. ಹಾಂ ಬಾಬಾ ಸಾಯಿಬಾಬಾ ಬರ್ಡೇ ಮಾಡಿಬಿಟ್ಟಿದ್ರೆ ಇವತ್ತು ಬಲೂನೆಲ್ಲ ಹಾಕಿ. ಹಾಂ ಸರಿ, ಬಲೂನೆಲ್ಲ ಕಟ್ಟಿ ಬರ್ಡೇ ಮಾಡಿಬಿಟ್ಟಿದ್ದಾರೆ. ಓಂ ಸಾಯಿಬಾಬಾ ಭಗವಂತ ಎಲ್ಲರೂ ಚೆನ್ನಾಗಿರುತ್ತೆ, ಎಲ್ಲರೆಲ್ಲ ನೋಡ್ಕೊಂಡು ಭಗವಂತ. ಕಡಲೆಕಾಯಿ ಪರಿಷೆ ಒಡ್ರಳ್ಳಿಲಿದೆ. ಯಾವತ್ತು 26/1/2025 ಭಾನುವಾರ. ಓಹೋ, ಕಡಲೆಕಾಯಿ ಪರಿಷೆ ಒಡ್ರಳ್ಳಿದೆ, ಹೋಗೋಕ್ಕಾಗಲ್ಲ. ಚೆನ್ನಾಗಿದೆ ಸಾಯಿಬಾಬಾ. ಇದೆಲ್ಲ ಇವಾಗ ರೀಸೆಂಟಾಗಿ ಮಾಡಿರೋದು. ಬ್ರೋ ಫೋಟೋ ತಗೊಂಡ್ಯಾ? ಬೇಡವಾ, ಬಾ ಫೋಟೋ ತಗೋ. ಬೇಡ ಫೋಟೋ. ಈ ಸಾಯಿಬಾಬಾ ದರ್ಶನ ಚೆನ್ನಾಗಾಯಿತು. ಆ್ಯಕ್ಚುಲಿ ಸುಮ್ಮನೆ 50 ರೂಪಾಯಿಗೆ ವಿಶೇಷ ದರ್ಶನ ವೇಸ್ಟ್ ಅದು. ಅಂದರೆ 50 ರೂಪಾಯಿ ಕೊಟ್ಟರೆ ಬೇಗ ಹೋಗ್ಬೋದು, ಲೈನಲ್ಲಿ ನಿಂತ್ಕೊಂಡ್ರೆ ಹಂಗೆ ಸುತ್ತಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಇವಾಗ ಮಾಡಿರೋದು 50 ರೂಪಾಯಿದು. ನಾವು ಒಳ್ಳೆ ದರ್ಶನ ಪಡ್ಕೊಂಡೇ ಬಂದ್ವಿ, ಚೆನ್ನಾಗಾಯ್ತಲ್ವ ಬ್ರೋ ದರ್ಶನ ಸಾಯಿಬಾಬಾದು. ರಾಘವೇಂದ್ರ ಸ್ವಾಮಿ ದರ್ಶನ ಚೆನ್ನಾಗಾಯಿತು. ಹಾಂ, ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ದುಡ್ಡು ಬ್ರೋ ಅಷ್ಟೇ. ನಾನು ತುಂಬ ದಿವಸ ಆಗಿದ್ದು ಬಂದು. ಇವಾಗ ದುಡ್ಡು ಮಾಡಬೇಕಲ್ಲ, ದುಡ್ಡು ಮಾಡೋಕ್ಕೆ 50 ರೂಪಾಯಿಗೆ. ಬಟ್ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ನಂದು ಇದು ಈ ವರ್ಷದ ಮೊದಲನೇ ಲಾಗು ದೇವರಿಂದನೇ ಸ್ಟಾರ್ಟ್ ಆಗಲಿ ಅಂತ ರಾಘವೇಂದ್ರ ಸ್ವಾಮಿಗೆ ಬಂದು ಟೆಂಪಲಿಗೆ ಬಂದು ಲಾಗ್ ಮಾಡಿ ಆ್ಯಂಡ್ ಸಾಯಿಬಾಬಾ ಬಂದಿರೋದು. ಸೊ ಎರಡು ಅಕ್ಕಪಕ್ಕನೇ ಇರೋದು. ನಿಮಗೆ ತುಂಬ ಅಂದ್ಕೊಂಡಿದ್ದೆ ಮಾಡಬೇಕು ಲಾಗ್, ಇದು ಕಾಮಧೇನು ಕ್ಷೇತ್ರ ಚೆನ್ನಾಗಿದೆ ಅಂತ. ತುಂಬಾ ಇಷ್ಟ ಆಯಿತು. ಇವಾಗ ಇಲ್ಲಿ ಮುಂದೆ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅಲ್ಲೂ ಒಂದು ಸರಿ ಹೋಗ್ಬಿಟ್ಟು ಬರ್ತೀವಿ. ಅಲ್ಲೂ ಹೋಗಿಲ್ಲ ನಾನು, ಕಿಶೋರನ ಹೇಳಿದೆ ಚೆನ್ನಾಗಿದೆ ಅಂತ, ಹೋಗ್ಬಿಟ್ಟು ಬರೋಣ ಬ್ರೋ, ಹೋಗೋಣ. ಸೊ ಕಮ್ಮದ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಕ್ಲೋಸ್ ಆಗಿದೆ. ಹಾಂ, ಟೈಮ್ 2 ಗಂಟೆ ಅಲ್ವಾ, ಕ್ಲೋಸ್ ಆಗಿರುತ್ತೆ ಆಲ್ರೆಡಿ. ಸುಮ್ಮನೆ ನೋಡೋಣ ಅಂತ ಬಂದಿದ್ದಷ್ಟೇ. ಹಾಂ, ಎಲ್ಲ ಟೆಂಪಲ್ ಹತ್ರ ಕೈ ಮುಗ್ಕೊಂಡ್ಬರ್ತೀನಿ ಅಂದರೆ ರಾಹುಲಣ್ಣ ಎದುರಿಸ್ತಾನೆ, ಕ್ಲೋಸ್ ಆಗಿರೋ ಟೆಂಪಲ್ಗೆ ಕೈ ಮುಗಿಬಾರ್ದಂತೆ ಅಂತ. ಯಾರು ಹೇಳಿದ್ರು ನಿನಗೆ ಕ್ಲೋಸ್ ಆಗಿರೋ ಟೆಂಪಲ್ಗೆ ಕೈ ಮುಗಿಬಾರ್ದಂತ? ಹಾಂ, ಸೊ ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ಬಂದು ಟೆಂಪಲ್ ಎಲ್ಲ ದರ್ಶನ ಮಾಡಿದ್ವಿ. ಹೊಸ ವರ್ಷದ ಮೊದಲನೇ ದಿನ ಆ್ಯಂಡ್ ಹೊಸ ವರ್ಷದ ಮೊದಲನೇ ಆಗಿದ್ದು. ಸೊ ಫಸ್ಟು ನಮ್ಮ ರಾಯರದೇ ಆಗಿದ್ದರೆ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸ್ತು. ಅದಕ್ಕೆ ಬಂದು ಮಾಡಿಕೊಂಡು. ಸೊ ಇದೊಂದು ಮಿನಿ ಲಾಗು. ಆ್ಯಕ್ಚುಲಿ ವರ್ಷದ ಮೊದಲನೇ ದಿನ, ಅಂದರೆ ಮೊದಲನೇ ದಿನ ಅಲ್ಲ, ಇದು ಎರಡನೇ ದಿವಸ ಇದು. ಹಾಂ, ಹೋಗ್ಬೇಕು ಅಂದ್ಕೊಂಡೆ ಆಗಲಿಲ್ಲ, ಅದಕ್ಕೆ ಎರಡನೇ ದಿವಸ ಇಲ್ಲಿ ನಾನು ಫಸ್ಟ್ ಶಿಫ್ಟ್ ಹೋದಲ್ಲ, ಹಾಗಾಗಿ. ಸೊ ಅದಕ್ಕೆ ಇವತ್ತು ಎರಡನೇ ದಿವಸ ಗುರುವಾರ ರಜೆ ಹಾಕಿ ಫಸ್ಟ್ ನಮ್ಮ ರಾಯರ ದರ್ಶನ ಮಾಡಿಕೊಂಡು ಸಾಯಿಬಾಬಾ ದರ್ಶನ ಮಾಡಿಕೊಂಡು ಆ್ಯಂಡ್ ಇಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದು ಕ್ಲೋಸ್ ಆಗಿದೆ. ತುಂಬಾ ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು.
ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಮೊದಲೇ ಈ ವರ್ಷದ 2025 ಮೊದಲನೇ ಲಾಗು ರಾಯರದೇ ಇರಬೇಕು, ಗುರು ರಾಘವೇಂದ್ರ ಸ್ವಾಮಿದೆ ಅವ್ರದ್ದೇ ಇರಬೇಕು. ಹಾಗಾಗಿ ಅವ್ರದ್ದೇ ವೀಡಿಯೋ ಮಾಡಿಕೊಂಡು ನಾನು ಅಣ್ಣ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ವೀಕು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಅಲ್ಲಿಗೆ ಹೋದ್ರೆ ಅಲ್ಲೂ ವೀಡಿಯೋ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಆ್ಯಂಡ್ ಈ ವಿಡಿಯೋದಲ್ಲಿ ಏನೂ ಇಲ್ಲ, ಒಳ್ಳೆ ಆಶೀರ್ವಾದ ಸಿಕ್ತು ರಾಯರದು. ಸೊ ಎಲ್ಲರಿಗೂ ಈ ವರ್ಷದ ಶುಭಾಶಯಗಳು. ಆಟೋ ಬಂತಲ್ಲಿ, ಅದಕ್ಕೆ ಡಿಸ್ಟರ್ಬ್ ಆಗೋದು, ಕೇಳಿಸಲ್ಲ ವಾಯ್ಸು. ಸೊ ಈ ವರ್ಷದ 2025 ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್. ತಾವೇನಾರು ಹೇಳ್ತೀರಾ? ನಮ್ದೇನಿಲ್ಲ, ವಿಶ್ ಮಾಡಲ್ಲ ಹೊಸ ವರ್ಷಕ್ಕೆ? ನಾನು ನಿಂಗಿಂತ ಮುಂಚೆ ಮಾಡ್ಬಿಟ್ಟಲ್ಲ. ಅದು ಕೇಳಿಸ್ಲಿಲ್ಲ, ಆಟೋ ಹೋಗಿತ್ತು, ನಾನು ಕಟ್ ಮಾಡ್ತೀನಿ ಅದು. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಓಕೆ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.